ಇಡೋಣ, ಐಡೆಂಟಿ ಕಾರ್ಡ್ ಇಡೋಣ, ಎಲ್ಲ ಇಡೋಣ. ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ. ಐಡೆಂಟಿ ಕಾರ್ಡ್ ನಮ್ದಿರಲ್ಲ, ವಿಡಿಯೋ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿಪ್ಪ. ಇಲ್ಲ ಸ್ವಾಮಿಗಳು ಇಟ್ಕೊಳ್ಳಿ. ಡಬಲ್ ಲೈನು ಬರೀ ಲಂಚ ತಗೊಂಡದಕ್ಕೆ ಎಷ್ಟು ಸ್ವಲ್ಪ ತಗೊಂತಾ ಇದ್ದಾರೆ ಅವಾಗಿಂದ. ಬರೀ ದುಡ್ಡು ಲಂಚ ಬಂದಿದ್ದು ನೀವು ಸರ್ಕಾರ ಸಂಬಳ ಕೊಡೋದಿಲ್ಲ. ಸರ್ಕಾರ ಸಂಬಳ ಕೊಡೋದಿಲ್ಲ. ಸರ್ಕಾರ ಸ್ವಾಮಿ ಚೀಟಿ, ವೋಟರ್ ಐಡಿ, ಆಮೇಲೆ ಇದು ಯಾವುದು ರೇಷನ್ ಕಾರ್ಡು, ಪದನಾಮ ನೋಡಿ. ನಾನು ದೇವಸ್ಥಾನ ಇದ್ದೀನಿ, ಅಲ್ಲಿ ನಾಮ ನೀವು ನೀವು ಲಂಚಕ್ಕೆ ಹಾಕರು, ಇಂಥ ಅಧಿಕಾರಿಗಳು ಲಂಚ ಲಂಚ ತಿಂದು ಇಂಥವ್ರು ಉತ್ತರ ಹಾಳಾಗೋಗ್ತಾರೆ. ಡಿಸ್ಟರ್ಬ್ ಮಾಡ್ತಾರೆ ಮಹೇಶ್ ರೆಡ್ಡಿ ಅವರು. ಸರ್ಕಾರ ಆದೇಶ ಆಗಿದೆಯಾ ಸ್ವಾಮಿ? ಕೊಟ್ಟಿಲ್ಲ, ಸರ್ಕಾರಿ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಇವರು. ತೊಂದರೆ ಕೊಡಕ್ಕೆ ಸರ್ಕಾರಿ ಕೆಲಸ ಡಿಸ್ಟರ್ಬ್ ಮಾಡಕ್ಕೆ ಅಂದ್ರೆ ಬಂದಿದ್ರೆ ನೀವು ಇವ್ರ ಆರ್ಟಿಒ ಅಧಿಕಾರಿ ಅಲ್ಲ, ರೌಡಿ. ನೀವು ಒಂದು ಪದನಾಮ ನಿಮ್ಮ ಸರ್ಕಾರಿ ಅಧಿಕಾರಿ 500 ರೂಪಾಯಿ ಅಧಿಕಾರಿ
ಈ ಭ್ರಷ್ಟಾಧಿಕಾರಿ 500 ರೂಪಾಯಿ ಡಿಸ್ಕೋ ಡ್ಯಾನ್ಸ್ ಆಡ್ತಾರೆ ಅಧಿಕಾರಿ. ಡಿಸ್ಕೋ ಡ್ಯಾನ್ಸ್ ಸರ್ಕಾರಿ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದಾರೆ. ಇಂತಹ ಅಧಿಕಾರಿಗಳನ್ನ ನಾವು ಸಾಕೋದು, ನಾವು ಸಂಬಳ ಕೊಡೋದು. ಈ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರೇ, ರಾಮಲಿಂಗಾರೆಡ್ಡಿ ಅವರೇ, ರಾಮಲಿಂಗಾರೆಡ್ಡಿ ಸ್ವಾಮಿ MLA ಅವರೇ, ನಮ್ಮ ಮಿನಿಸ್ಟರ್ ಅವರೇ, ನೋಡಿ ಇಂಥ ಭ್ರಷ್ಟನ್ನ ನಾವು ಸಾಕಬೇಕು ಸ್ವಾಮಿ. ಪರಿಣಾಮ ಇಲ್ಲದೆ ಸಾಕ್ತಾ ಇರೋ ಭ್ರಷ್ಟನ್ನ ನಾವು, ಕಡು ಭ್ರಷ್ಟನ್ನ ನಾವು ಸಾಕಬೇಕು. ಮಿನಿಸ್ಟ್ರೇ, ಇಂಥವ್ರ ಮೇಲೆ ಈ ಕೂಡಲೇ ಕ್ರಮ ಜರುಗಿಸ್ರಿ, ಕ್ರಮ ಜರುಗಿಸ್ರಿ. ಇವ್ರು 7 ಮಕ್ಕಳು ತಿಂದು 500 ರೂಪಾಯಿ ನೋಡಿ, ಲಾರಿ ನಂಬರ್ 500 ರೂಪಾಯಿ ತಗೊಂಡಿದ್ದಾರೆ. ತೋರಿಸಿ ಆ ಲಾರಿನ 500 ರೂಪಾಯಿ ನಾಚಿಕೆ ಮನೆ ಮನೆಯಿದ್ದ 500 ರೂಪಾಯಿ ರೀ. 500 ರೂಪಾಯಿ ಭಿಕ್ಷೆ ಬೇಡಬೋದಾಯ್ತಲ್ಲ. ನೀವು ಭಿಕ್ಷೆ ಬೇಡ್ಬಿಟ್ಟು ತಗೊಂಬಂದಿ. ಅವ್ರು ಭಿಕ್ಷೆ ಬೇಡ್ರಿ, ದಯವಿಟ್ಟು ಭಿಕ್ಷೆ ಬೇಡಿ, ಒಳ್ಳೇದಾಗುತ್ತೆ. ಭಿಕ್ಷೆ ಬೇಡ್ರೆ ಒಳ್ಳೇದಾಗುತ್ತೆ ಅವ್ರಿಗೆ. ಇಷ್ಟ ಹೇಳ್ತಾ ಇಂಥ ಬಂಡ ಅಧಿಕಾರಿಗಳನ್ನ ಈ ಕೂಡಲೇ ಬಂಧಿಸಬೇಕು. ರಾಮಲಿಂಗಾರೆಡ್ಡಿ ಅವರೇ, ಇವ್ರ ಮೇಲಾಧಿಕಾರಿಗಳ ಮೇಲೆ ತೆರಿಗೆ ಮಾಡಿಸಿ ಇಂಥ ಬಂಡ ಅಧಿಕಾರಿಗಳನ್ನ ಒಳಗಡೆ ಹಾಕ್ಸಿ. ದಯವಿಟ್ಟು ಈ ಕೂಡಲೇ ಈ ಕತೆ ಎಚ್ಚೆತ್ಕೊಂಡು ಆ ಲಾರಿಯಲ್ಲಿ 500 ರೂಪಾಯಿ ತಗೊಂಡಿದ್ದು ಪ್ರತಿಯೊಂದು ಆಡಿಯೋ ಕೊಡ್ತೀವಿ ನಿಮ್ಗೆ. ಇಂಥ ಅಧಿಕಾರಿಗಳನ್ನ ಒಳಗಡೆ ಹಾಕ್ಸಿ. ಈಗ ಆರ್ಟಿಒ ಆಫೀಸ್ಗೆ ಹೋಗೋಣ, ಇಂಥವ್ರನ್ನ ಬೀಳಬಾರ್ದು. 500 ರೂಪಾಯಿ ತಗೊಂಡು ಲಂಚ ಬಿಡ್ತಾರೆ. ಒಂದೊಂದು ಗಾಡಿಗೆ 500 ರೂಪಾಯಿ. ಯಾರಿಗೆ? ಸಾರ್ವಜನಿಕರಿಗೆ ಬೀಳೋದು. ಬೆಂಗಳೂರೇ ಬೀಳುತ್ತಂದ್ರೆ 1 ರೂಪಾಯಿ ಐಟಮ್ಗೆ 1 ರೂಪಾಯಿ 10 ಪೈಸೆ ಬೀಳುತ್ತೆ ಇವರಿಂದ. ಹಂಗಾಗಿ ಇಂಥ ಅಧಿಕಾರಿಗಳನ್ನ ಈ ಕೂಡಲೇ ಕಾನೂನು ಕ್ರಮ ಹಾಗೂ ಕಾನೂನು ತನಿಖೆ ಕೊಟ್ಟು ಏನ್ ಮಾಡ್ತಾವ್ರೆ ಇವರು, ವಸೂಲಿ ಏನ್ ಮಾಡ್ತಾವ್ರೆ ಅನ್ನೋದನ್ನ ಈ ಕೂಡಲೇ ತಿಳಿಸ್ಬೇಕು ಅಂತ ಹೇಳ್ತಾ, ಅವ್ರ ಪರಿಣಾಮ ಇಲ್ಲ, ಹೆಸರು ಗೊತ್ತಿಲ್ಲ, ಪುಣ್ಯಾತ್ಮದ್ದು ಮಾಡ್ತಾರೆ. ಹೆಸರು ಐಡಿ ಕಾರ್ಡ್ ಕೊಡ್ತಾ ಇಲ್ಲ, ಯಾರು ಅಂತ ಹೇಳ್ತಾ ಇಲ್ಲ. ಏ ಸ್ವಾಮಿ, ಕೋರ್ಟ್ ಆದೇಶ ಏನ್ರಿ ಮಾಡಿದೆ? ಏನ್ರಿ ರೂಲ್ಸ್ ಮಾಡ್ತಾ ಪಾಲನೆ ಮಾಡ್ತಿದ್ರ ನೀವು? ಮಾತಾಡಿ ಸ್ವಾಮಿ. ನೋಡ್ರಿ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಏನು ಕಾನೂನು ಕ್ರಮ ಜರುಗಿಸಲೇಬೇಕು. ಯಾವುದೇ ಕಾರಣಕ್ಕೂ ರಾಮಲಿಂಗಾರೆಡ್ಡಿ ಅವರೇ, ಇಂಥ ಭ್ರಷ್ಟ ಆರ್ಟಿಒ ಅಧಿಕಾರಿಗಳನ್ನ ಕೆಲಸ ಮಾಡಕ್ ಹೇಳಿ, ಭ್ರಷ್ಟಾಚಾರ ಮಾಡಕ್ ಹೇಳ್ಬೇಡಿ. ಲಾರಿಗಳ ಹತ್ರ, ಕಾರುಗಳ ಜೀಪ್ ಲಗೇಜ್ ಗೂಡ್ಸ್ ಗಾಡಿಗಳ ಹತ್ರ ಹಗಲ್ದೋರಾಡಿ ಮಾಡ್ತಾ ಇದಾರ್ರಿ. ಏನ್ರಿ ಸ್ವಾಮಿ ಮಿನಿಸ್ಟ್ರೆ, ಇಂಥ ಪದವಿಗಳು ಬೇಕು ಅಂತ ನೀವು ಕಿತ್ತಾಡ್ತೀರಾ. ಇಂಥ ಅಧಿಕಾರಿಗಳಿಗೆ ನೋಡಿ ಹೆಸರು ಹಾಕೊಳ್ಳೋದಿಲ್ಲ. ಯಾಕೆ ಗೊತ್ತಾ? ಕಳ್ತನ ಮಾಡೋದಕ್ಕೆ ಹೆಸರು ಹಾಕೊಳ್ಳೋದಿಲ್ಲ. ಅದಕ್ಕೋಸ್ಕರ 3 ಜನ ಇದ್ದಾರೆ, 3 ಜನ ನಾಮಫಲಕ ಹಾಕೊಂಡಿಲ್ಲ. ಯಾರು ಹಾಕೊಂಡಿಲ್ಲ. 3 ಜನನು ನಾಮಫಲಕ ಹಾಕೊಂಡಿಲ್ಲ. ಬನ್ನಿ ಸರ್, ಡ್ರೈವರ್ ಅಣ್ಣ. ನೀವು ಆ ವೆಹಿಕಲ್ ಡ್ರೈವರಾ? ಹಾಂ. ಎಷ್ಟು ಸರ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅವರು? ಯಾರು ಕೊಟ್ಟವ್ರು? ನೋಡಿ ಸರ್, ನೋಡಿ ಏನ್ ಸರ್ಕಸ್ ಮಾಡ್ತಾ ಇದ್ದಾರೆ. ನೋಡಿ 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 ಏನು ಸರ್ಕಸ್ ಮಾಡ್ತಾರಲ್ರಿ ಅವರು. ಪದನಾಮ ಇಲ್ಲ ಸ್ವಾಮಿ. ನೋಡಿ ಸ್ವಾಮಿ, ಪದನಾಮ ಇಲ್ಲ ಸ್ವಾಮಿ. ಇಲ್ಲಿ ನೋಡಿ ಸ್ವಾಮಿ, ಇದು ತೋರಿಸಿ ಮಹೇಶ್ ನೀವೇನು ಅನ್ನೋದಕ್ಕೆ ಇಲ್ಲ. ಕಳ್ರು ನೀವು ಆಯ್ತು. ಅವು ನಾವೇನು ರೇಷನ್ ಅಂಗಡಿ ತಗೊಂಡ್ ಬಂದಿಲ್ಲ ಸ್ವಾಮಿ. ನಿಮ್ ನಾಮಫಲಕ ಹಾಕಿ ಕಳ್ರು ಏನು ಗುಂಡಾಗಿರಿಗಳು ಸ್ವಾಮಿ. ಅವ್ರ ಕೊನಕ್ಕೆ ನಮ್ ಟಿ ಶರ್ಟ್ ಐಡಿ ಕಾರ್ಡ್ ಕಂಡ್ರೆ, ನಮ್ ಟಿ ಶರ್ಟ್ ಐಡಿ ಕಾರ್ಡ್ ನೀವು ದಿಗ್ನಗಳು, ದೊಡ್ಡ ದಿಗ್ನಗಳು ನೀವು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಮಿನಿಸ್ಟ್ರೇ, ಇಂಥ ಬಂಡ ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ತನಿಖೆ ಮಾಡಿಸಿ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ. ಇಲ್ಲದಿದ್ದಲ್ಲಿ ಇದರಲ್ಲಿ ನೀವು ಪಾಲುದಾರರು ಅಂತ ಜನಗಳು ತಿಳ್ಕೊಂತಾರೆ. ಯಾಕಂದ್ರೆ ಇವರು ಕಡು ಭ್ರಷ್ಟ ಆಗಿದ್ದಾರೆ. ಪದನಾಮಗಳು ಯಾಕಾಗೋದಿಲ್ಲ ಅಂದ್ರೆ ಹೆಸರುಗಳು ಇವರು ಜೋಬ್ ಮೇಲೆ ಹೆಸರು ಹಾಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅನ್ನೋದಕ್ಕೆ ಪ್ರತಿಯೊಬ್ಬರು ಕಾನ್ಸ್ಟೇಬಲ್ಗಳಿಂದ ಹಿಡಿದು ಇನ್ಸ್ಪೆಕ್ಟರ್ ಕೂಡ ಹಾಕಿಲ್ಲ ಅಂದ್ರೆ ಇದು ಹಗಲ್ದೋರಣೆ ಮಾಡ್ತಾ ಇದಾರೆ. ಏನು ಅಮೇದಿ ತಿನ್ನೋದಕ್ಕೆ, ನಮ್ಮ ಅಧ್ಯಕ್ಷರಿಗೆ ಅಮೇದಿ ತಿನ್ನೋದಕ್ಕೆ ಇವರೆಲ್ಲ ರೆಡಿ ಆಗಿದ್ದಾರೆ ಅಂತ ಹೇಳ್ತಾ
ಇವ್ರಿಗೆ ಮಾನ ಮರ್ಯಾದೆ ಇಲ್ಲ, ಇಂಥವ್ರಿಗೆ ಚೀಮಾರಿ ಯಾಕೆ ಅಂತ ಹೇಳ್ತಾ ಈಗ ಹಾಟಿ ಹೋಗೋಣ. ಇವ್ರ ಮೇಲಧಿಕಾರಿ ಯಾರಿದಾರೋ ಅಲ್ಲೇ ಕೂರೋಣ, ಅಲ್ಲೇ ಲೈವ್ ಮಾಡೋಣ, ಎಲ್ಲರೂ ನಾವು ಕರ್ಸ್ಕೊಂಡು ಬನ್ನಿ ಹೋಗೋಣ. ಬನ್ನಿ ವೀಕ್ಷಕರೇ ನಮಸ್ಕಾರ, ಹೋಗೋಣ ಬನ್ನಿ ಅಲ್ಲಿಗೆ ಬನ್ನಿ. ಆಟೋ ಹೇಳ್ಕೊ. ಚೆನ್ನಾಗಿ ಲೂಟ್ ಹೊಡಿ, ನಾಟಕ ಬ್ರಹ್ಮಾಂಡ ನಾಟಕಗಳ ನೋಡಿ ಸ್ವಾಮಿ, ಸರ್ಕಸ್ ಮಾಡ್ತಾರಲ್ರಿ ಇವರು. ಕೊನೆಗೂ ಅವ್ರು ನಾಮ ಪಲಕಗಳು ಅವ್ರು ಏನು ಅನ್ನೋದು ಗೊತ್ತಾಗದಲ್ರಿ. ಅವ್ರ ನಾಮನೇ ಅವ್ರ ಹೆಸರು ಏನೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ನೋಡಿ ಸ್ವಾಮಿ, ಇವರು ಸಾರ್ವಜನಿಕ ರಕ್ಷಿಸ್ತಾರೆ ಅನ್ರಿ. ಇವರು ಸಾರ್ವಜನಿಕ ರಕ್ಷಿಸ್ತಾರ, ಗೂಂಡಾಗಿರಿಗಳು ಮಾಡ್ತಾರ ಇವರು. ಅಲ್ಲ, ಇವರು ಸಾರ್ವಜನಿಕ ರಕ್ಷಿಸ್ತಾರೆ ಏನ್ರಿ ಸ್ವಾಮಿ. ಇವರು ಸಾರ್ವಜನಿಕ ಬಡವ್ರ ಬಗ್ಗರ ರಕ್ಷಿಸ್ತಾರೆ ಏನ್ರಿ. ಇವರು ಗೂಂಡಾಗಿರಿ ಮಾಡ್ತಾರಲ್ರಿ ಇವರು. ನೋಡ್ರಿ, ಗೂಂಡಾಗಿರಿ ಮಾಡ್ತಾರಲ್ರಿ ಇವರು. ಸರ್ಕಾರಿ ನೌಕರು ಜನನ ದರೋಡೆಕಾರ ಮಾಡ್ತಾರ ಧಿಕ್ಕಾರ. ಇಂಥ ಕಲಂಕ ಅಧಿಕಾರಿಗಳನ್ನ ಇಂಥ ಕಲಂಕ ಅಧಿಕಾರಿಗಳು ತೋರಿಸಿ ಈ ನಾಟಕ ನೋಡ್ರಿ. ಇಂಥ ಕಲಂಕ ಅಧಿಕಾರಿಗಳನ್ನ ನಾವು ಹೀಗೋಗಿ ಇಲ್ಲಿ ಏನಿದೆ ಹಾಕಿವೋ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗಿದಾರ, ಅಲ್ಲಿಗೆ ಹೋಗೋಣ. ಭ್ರಷ್ಟ ಅಧಿಕಾರಿಗಳು ಅಲ್ಲೇ ಕೇಳೋಣ ಬನ್ನಿ. ಅಲ್ಲಿ ವಿಜಯ ರೆಡ್ಡಿ ಅವ್ರು ನೋಡ್ರಲ್ಲ ನಾಟಕ. ಇನ್ನೊಬ್ಬ ಇನ್ಸ್ಪೆಕ್ಟರ್ ಅಲ್ಲ, ಭ್ರಷ್ಟ. ಬಾ ನೋಡೋಣ, ಅಲ್ಲಿ ಕೇಳೋಣ. ವೀಕ್ಷಕರ, ಇಂಥವ್ರನ್ನ ಕಂಡಾಗ, ದಾರಿಯಲ್ಲಿ ಕಂಡಾಗ ಮುಗಿ ನೀವೇ ಖಂಡಿಸ್ಬೇಕು. ನೋಡ್ರಿ, ಇವ್ರು ಗೂಂಡಾಗಿರಿಗಳು ಏನಿದೆ ಅವ್ರದ್ದು. ಭ್ರಷ್ಟಾಚಾರನೇ ಇಲ್ಲ ಇಲ್ಲಿ, ತೀರಾ ಭ್ರಷ್ಟಾಚಾರನೇ ಇಲ್ಲ ಇಲ್ಲಿ. ಆಮೇಲೆ ಅಂದ್ರೆ ಏನ್ ಗೊತ್ತಾ, ಅದಕ್ಕಿಂತ ಇರೋದು ಹೆಸರು ಹಾಕೊಂಡಿರ. ನೋಡ್ರಿ, ವೀಕ್ಷಕರೇ ನೋಡ್ರಿ, ನಂದು ಮಹೇಶ್ ನಂದು ನಿಮ್ ನಾಮ ಫಲಕ ತೋರಿಸ್ರಿ. ನಮ್ಮ ಹೆಸರು ರಾಜೇಂದ್ರ ಅಂದ್ಬಿಟ್ಟು ಆನೇಕಲ್ ಸಸ್ಮಾರಿ ಅಂತ. ಅವ್ರ ಹೆಸರು ಮಹೇಶ್ ಅಂತ. ನೋಡಿ, ಒಂದು ಗೌರ್ಮೆಂಟ್ ಎಂಪ್ಲಾಯಿ ಒಬ್ರು ಪದನಾಮಗಳಾಕಿದ್ರೆ ಪಗಲ್ತೋದ್ರೆ ಮಾಡ್ತಾ ಇರೋದಂದ್ರೆ ಇವರೊಬ್ರೆ. ಅವ್ರನ್ನೆಲ್ಲ ತೋರಿಸ್ಬಿಡಪ್ಪ. ಪದನಾಮಗಳಿಲ್ಲಪ್ಪ, ನೋಡಪ್ಪ ಪದನಾಮಗಳಿಲ್ಲ, ನೋಡಪ್ಪ ಪದನಾಮ ಇಲ್ಲ, ಆಗಪ್ಪ ಪದನಾಮ ಇಲ್ಲ, ಆಗಪ್ಪ ಪದನಾಮ ಐಡಿ ಕಾರ್ಡ್ ಇಲ್ಲ, ಐಡಿ ಕಾರ್ಡ್ ಇಲ್ಲ, ಐಡಿ ಕಾರ್ಡ್ ಇಲ್ಲ. ಆಮೇಲೆ ಆಮೇಲೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಮೇಲೆ ಭಾರತ ದೇಶ ಆಮೇಲೆ ಐಡಿ ಕಾರ್ಡ್ ಕೊಡಿ. ಆಮೇಲೆ ಆಮೇಲೆ ಭ್ರಷ್ಟ ಅಧಿಕಾರಿಯೇ, ಇಂತಹ ಅಧಿಕಾರಿಗಳನ್ನ ನಾವು ಸಂಬಳ ಕೊಟ್ಕೊಂಡು ಸಾಕಬೇಕಾ? ನೀವು ಇಂತಹ ಅಧಿಕಾರಿಗಳನ್ನ ನಾವು ಸಾಕಬೇಕಾ? ನಾವು ಸಾಕಬೇಕಾ? ಆಟಿಒ ಭ್ರಷ್ಟ ಅಧಿಕಾರಿಯೇ, ಜನನ ದರೋಡೆ ಮಾಡಕ್ಕಲ್ಲ ನಿಮ್ಮನ್ನ ನೇಮಕ ಮಾಡಿರೋದು, ಜನಕ್ಕೆ ರಕ್ಷಣೆ ಕೊಡ್ಬೇಕಾದ್ರೆ ಭ್ರಷ್ಟ ಅಧಿಕಾರಿಗಳೇ ಏನ್ರಿ ಮಾಡ್ತೀರಾ ನೀವು? ನೋಡಿ, ಇಂತಹ ಅಧಿಕಾರಿಗಳು ನಾನು ಏನು ಅಂತ ಗೊತ್ತು. ಪದನಾಮ ಇಲ್ಲದೆ ಕಳ್ಳರ ಅಧಿಕಾರಿ, ಕಳ್ಳ ಅಧಿಕಾರಿ ಜೀಪು ನೋಡಿ, ಸರ್ಕಾರಿ ಜೀಪು ನಮ್ಮದು. ಈ ಅಧಿಕಾರಿ ಭ್ರಷ್ಟ ಅಧಿಕಾರಿ, ಕಡು ಭ್ರಷ್ಟ. ಈ ದುಡ್ಡಲ್ಲಿ ಹೆಂಡ್ರು ಮಕ್ಕಳು ಸತ್ತರು ಒಳ್ಳೇದಾಗೋದಿಲ್ಲ. ನಾವು ದುಡ್ಡು ಕೊಡ್ತಿದ್ದೀರಿ, ನಿಮ್ಮ ಭ್ರಷ್ಟಾಚಾರದಲ್ಲಿ ಗೊತ್ತಲ್ಲ. ನಾವು ದುಡ್ಡು ಕೊಡ್ತಿದ್ದೀರಿ, ನಾವು ಇಂಥ ರಕ್ತ ಹೆಂಡತಿ ಮಕ್ಕಳಿಗೆ ಇಂತಹ ಅಧಿಕಾರಿಗಳು ನೋಡ್ಕೊಂಡು ಕೋಟ್ಯಾಂತರ ರೂಪಾಯಿ, ಅದೇ ಕೋಟ್ಯಾಂತರ ರೂಪಾಯಿ. ಈ ಲಂಚದಲ್ಲಿ ಇವ್ರ ಮನೆಗಳಲ್ಲಿ ಕೋಟಿ, ಅವ್ರ ಮಕ್ಕಳಿಗೆ ಎಂಟಿಗೆ ಕೋಟ್ಯಾಂತರ ರೂಪಾಯಿ ಅಷ್ಟೇ ಮಾಡೋದು ಅಲ್ಲ.
ನಮಗಿಲ್ಲ. ನೀವು ಸರ್ಕಾರಿ ಕೆಲಸ ನೀವು ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇರೋದು ಬರೀ ಭ್ರಷ್ಟಾಚಾರ ಅಷ್ಟೇ. ಭ್ರಷ್ಟಾಚಾರ ಇದು ವೀಕ್ಷಕರೇ. ಇದ್ರೆಲ್ಲ ದಾಖಲೆ ಇದೆ. ಓಹೋ ನೋಡಿದೀನಿ, ಹೌದೌದು. ಅದಕ್ಕೆ ಸ್ವಾಮಿ 500 ರೂಪಾಯಿ ತಗೊಂಡಿ ಬಿಡಿ ಸ್ವಾಮಿ. ಆಯ್ತು 500 ರೂಪಾಯಿ. ಇಲ್ಲಿರೋ ಸಾರ್ವಜನಿಕರೆಲ್ಲ ಹೇಳ್ತಾರೆ ಡೈಲಿ ಇಲ್ಲೇ ಕೇಳಲ್ಲ ಸರ್. ಡೈಲಿನ ಇವ್ರದ್ದು ಡೈಲಿ ಇಲ್ಲಿ ಇರ್ತಾರ ಸರ್? ಡೈಲಿ ಇಲ್ಲಿ ಇರ್ತಾರ? ಓಡಾಡ್ತಾ ಇರ್ತೀವಿ, ಅವಾಗ ಇರ್ತಾರೆ. ಇರ್ತಾರಲ್ವಾ? ಯಾವಾಗನ ಪದನಾಮಗಳಾಗ್ತಾರ? ಹೌದು ಇರ್ತೀವಿ ನಾವು. ಹಾ ಹೌದು ನೋಡಿ. ಡ್ಯೂಟಿ ಮಾಡಿ ಅವ್ರು ಚೆನ್ನಾಗಿ ತಿಂತಿದ್ದಾರೆ ಸ್ವಾಮಿ. ಇವರು ಚೆನ್ನಾಗಿ ತಿಂತಿದ್ದಾರೆ. ಇವರು ದುಡ್ಡು ತಿಂತೀರ, ಪೇಪರ್ ದುಡ್ಡು ತಿಂತೀರ, ಹೆಸರು ಹಾಕೊಂತೀರಾ? ಏ ಸ್ವಾಮಿ, ಸಾರ್ವಜನಿಕರು ನಾವು ಸಾರ್ವಜನಿಕರು ಕೇಳೋದಕ್ಕೆ ನಿಮ್ಮಷ್ಟು ನಾವು ಭ್ರಷ್ಟರಲ್ಲ. ಸಾರ್ವಜನಿಕರು ನಾವು ಭ್ರಷ್ಟಾಚಾರ ಅಲ್ಲ, ನಾವು ಭ್ರಷ್ಟಾಚಾರ ಅಲ್ಲ, ನಾವು ಭ್ರಷ್ಟಾಚಾರ ಅಲ್ಲ, ನಿಮ್ಮಂಗೆ ನಾವು ಭ್ರಷ್ಟರಲ್ಲ, ನಾವು ಭ್ರಷ್ಟರಲ್ಲ, ನೀವು ಭ್ರಷ್ಟರು. ಮೇಲಧಿಕಾರಿಗಳಿಂದ ಹಿಡಿದು ಇವರಿಂದ ಹಿಡಿದು ಎಲ್ಲ ಭಾಗಗಳಿಂದ ಡ್ರೈವರ್ಗಳಿಂದ ಹಿಡಿದು ಎಲ್ಲ ಭಾಗ ಮಾಡ್ಕೊಂತಾರೆ. ಒಬ್ಬೊಬ್ರು ಸಾರ್ವಜನಿಕ ರಕ್ಷಣೆ ಕೊಡ್ತಾರೆ. ಬನ್ನಿ ಪಬ್ಲಿಕ್ ಬನ್ನಿ. ನೀವು ಕೇಳ್ಬೇಕು ಇಂಥ ಕಳ್ಳರು, ನೀವು ಕೇಳ್ಬೇಕು. ಬನ್ನಿ ಇಂಥ ಕಳ್ಳರು ನೀವು ಕೇಳ್ಬೇಕು ಸ್ವಾಮಿ. ಬನ್ನಿ ಇಂಥ ಕಳ್ಳರಿಗೆಲ್ಲ ಭಯ ಪಡ್ಬೇಡಿ. ಬನ್ರಿ, ಕಳ್ಳರು ಇವರೆಲ್ಲ ಹಗಲ್ದೋರಾಡೆ ಮಾಡ್ತಾರ. ನೀವ್ಯಾಕೆ ಪಬ್ಲಿಕ್ ಭಯ ಪಡ್ತೀರಾ? ಇಂಥ ಹಗಲ್ದೋರಾಡ್ರೆಲ್ಲ ನೀವೆಲ್ಲ ಹಿಡ್ಕೊಡ್ಬೇಕು ಇವ್ರನ್ನ. ಪದನಾಮಗಳು ಹೆಸರುಗಳು ಹಾಕ್ದಿರ ದುಡ್ಡು ಇದು ಲಂಚ ತಗೊಂಡಿರೋ ಲಾರಿಯಲ್ಲಿ 500 ರೂಪಾಯಿ ತಗೊಂಡಿದ್ದಾರೆ ಸರ್. ಎಲ್ಲ ಲಾರಿಗಳು ನಿಮಗೆ ಯಾವಾಗಿಂದ ಗೊತ್ತಿವ್ರು? ಯಾವಾಗ ಲೂಟಿಸಾನ? ಯಾರು ನೀವ್ಯಾರು ಪರ್ಸನಲ್ವಾ? ಅಲ್ಲ, ಲಂಚ ತಗೊಂತಾರೆ ಸಾನ. ಲಂಚ ಇವ್ರ ಮಾನ ಮರ್ಯಾದೆ ಇಲ್ವಾ? ಆ ದುಡ್ಡು ನೆತ್ಕೊಳಕ್ಕೆ ಹೆಂಡ್ರ ಮಕ್ಳಿಗೆ ಹಾಕ್ತಾರೆ. ಇವ್ರ ಮಾನ ಮರ್ಯಾದೆ ಇದೆಯಾ? ಯಾಕೆ ನೀವೆಲ್ಲ ಕೇಳಲ್ಲ? ಯಾಕೆ ನೀವೆಲ್ಲ ಪ್ರಶ್ನಿಸಲ್ಲ? ನೀವೆಲ್ಲ ಒಬ್ರು ಪಬ್ಲಿಕ್, ನೀವು ದಯವಿಟ್ಟು ಕೇಳ್ಬೇಕಪ್ಪ. ನಿಮ್ಮಂತವ್ರಿಗೆ ನಾವಿದ್ದೀರಿ, ನಾವು KRS ನಮಗೋಸ್ಕರ ಅಲ್ಲ. ಅವ್ರಿಗೆ ಅರ್ಥ ಇಲ್ಲ, ಅವ್ರಿಗೆ ದುಡ್ಡೇ ಮೇನು, ಅವ್ರಿಗೆ ದುಡ್ಡಷ್ಟೇ. ದುಡ್ಡು ಬಿಟ್ರೆ ಬೇರೆ ಏನು ಬೇಡ. ಹಂಗಾಗಿ ದಯವಿಟ್ಟು ನಾಳೆ ನಮ್ಮ ಮಕ್ಕಳು ಇಲ್ಲಿ ಚೆನ್ನಾಗಿ ರಕ್ಷಣೆಯಾಗಿರ್ಬೇಕು ಅಂದ್ರೆ ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇದಾರ ಅವ್ರು. ನೀವು ನೋಡಿದ್ದೀರಲ್ವಾ? ಇಂಥ ಅಧಿಕಾರಿಗಳು ನಮಗ್ ಬೇಕಾ ಬೇಡ ಅಲ್ವಾ? ಮುಂದಿನ ದಿನ ಓಡಾಟ ಮಾಡೋಣ. ಬೇಕೈತ ನೋಡಿ, ಒಬ್ರು ಹೆಸರು ಹಾಕೊಂಡಿಲ್ಲ. ಯಾಕೆ ಗೊತ್ತಾ? ಕಳ್ತನ ಮಾಡೋದಕ್ಕೆ ಹೆಸರು ಹಾಕೊಂಡಲ್ಲ, ಕೇಳಲ್ಲ ಅದನ್ನ. ನೋಡಿ ಇದು ಬಡ್ರಣ್ಣ, ಅಣ್ಣ ಬರ್ರಿ. ಇವ್ರಿಗೆ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸೋಣ ಬನ್ನಿ. ಪದನಾಮ ಆಗ್ಲಿ. ಇಷ್ಟು ಬೊಂಬಡಿ ಮಾಡಿದ್ರು ಒಬ್ರು ಹಾಕಲ್ಲ ಅಂದ್ರೆ ಲೂಟಿಂಗ್ ಮಾಡೋದಕ್ಕೆ ಲೆಕ್ಕ ಹಾಕೊಂಡು. ನೋಡಿ ವೀಕ್ಷಕರೇ, ಇದು ನೋಡ್ರಲ್ಲ RTO ಅವರ ಕತೆ. RTOಗಳು ಹಗಲ್ದೋರೋಡೆ ಇದೆ ಅಂತಾರೆ. ಅದಕ್ಕೋಸ್ಕರ ನೋಡಿ ಲಾಸ್ಟ್ ನೋಡ್ಕೊಂಡ್ಬಿಡಿ ನಮ್ಮ ಅಧಿಕಾರಿನ. ಈಗ ಇಲ್ಲಿನ RTOಗೆ ಹೋಗೋಣ. RTOಗೆ ಹೋಗ್ಬಿಟ್ಟು ಏನ್ ಹೇಳ್ತಾರೋ ಮೇಲಧಿಕಾರಿ, ಅಲ್ಲಿಗೆ ಹೋಗಿ ಒಂದಷ್ಟು ಜನ ಪ್ರಶ್ನಿಸೋಣ. ಬನ್ನಿ ವೀಕ್ಷಕರು. ಇವೆಲ್ಲ ನೋಡಿದ್ರೆ ಈ ಅಧಿಕಾರಿಗಳು ಬಂಡೆದ್ದೋಗಿದ್ದಾರೆ. ಇಲ್ಲಿನ ಲಂಚಾವತಾರಕ್ಕೆ ಏನು ಫುಲ್ಲಾಗಿ ಮುಳುಗೋಗಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ರು, ದಿನ ಇವ್ರದ್ದು ಅದೇ ಅವತಾರ, ಲಂಚ ಬಿಟ್ರೆ ಏನೂ ಇಲ್ಲ. ಅದಕ್ಕೆ ಅವರು ಇದೇನು ಪದನಾಮ ಹಾಕೊಳ್ಳೋದಿಲ್ಲ. ಅವ್ರ ಡ್ರೆಸ್ ಮೇಲೆ ಹೆಸರು ಹಾಕೊಬೇಕಾಗುತ್ತೆ, ಹೆಸರು ಹಾಕೊಳ್ಳೋದಿಲ್ಲ. ಯಾಕೆ ಹಾಕೊಳ್ಳೋದಿಲ್ಲ ಅಂದ್ರೆ ಹಗಲ್ದೋರೋಡೆ ಮಾಡ್ಕೊಬೇಕು ಇವರು. ಡೈಲಿ ಇಷ್ಟು ಅಂತ ಹೆಂಡ್ರು ಮಕ್ಕಳಿಗೆ ಈ ಭ್ರಷ್ಟಾಚಾರ ದುಡ್ಡು ಎತ್ಕೊಂಡು ಹೋಗಿ ಕೊಟ್ಟಿದ್ರೆ ಇದ್ರೆ ಅಲ್ಲಿ ನಿದ್ದೆ ಬರೋದಿಲ್ಲ ಇವ್ರಿಗೆ. ಭ್ರಷ್ಟಾಚಾರದಲ್ಲಿ ಮುನಿಗಿ ತೇಳ್ತಾ ಇದೆ RTO, ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಈ ನೈಸ್ ರೋಡಲ್ಲಿ ಇವರು ಲೂಟಿ ಮಾಡ್ತಾ ಇರೋದ್ರಿಂದ ಈ ಕೂಡಲೇ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಮೇಲಧಿಕಾರಿಗಳಾಗಿರ್ಬೋದು, ಮಿನಿಸ್ಟ್ರುಗಳು, ನಾಮಕಾವಸ್ಥೆಗೆ ಮಿನಿಸ್ಟ್ರುಗಳಿದ್ದಾರೆ. ಈ ಡಿಪಾರ್ಟ್ಮೆಂಟ್ಗೆ ರಾಮಲಿಂಗಾರೆಡ್ಡಿ ಅವರು ನಾಮಕಾವಸ್ಥೆಗೆ ಮಿನಿಸ್ಟರ್ ಆಗಿದ್ದಾರೆ ಹೊರತು ಇಂಥ RTOಗಳನ್ನ ಕಡಿವಾಣ ಹಾಕೋದಕ್ಕೆ ಇವ್ರಿಗೆ ತಾಕತ್ತಿಲ್ವಾ? ಯಾಕೆ ಇವ್ರು ಮಿನಿಸ್ಟರ್ ಆಗಿದ್ದಾರೆ, ನನಗೆ ಆ ಪೋರ್ಟ್ಫೋಲಿಯೋ ಬೇಕು, ಈ ಪೋರ್ಟ್ಫೋಲಿಯೋ ಬೇಕು ಅಂತ ಕೇಳ್ತಾರಲ್ವಾ? ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾಕೆ ಇದನ್ನ ಪ್ರಶ್ನಿಸೋದಕ್ಕೆ ಆಗಲಿಲ್ಲ? ಈ ಭ್ರಷ್ಟಾಚಾರನ ತಡೆಯಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ಶೇರ್ ಮಾಡಿ. ರಾಮಲಿಂಗಾರೆಡ್ಡಿ ಮಿನಿಸ್ಟರ್ ಅವ್ರವರೆಗೂ ಹೋಗ್ಲೇಬೇಕಿದು. ಮಿನಿಸ್ಟ್ರಿಗೆ ಹೋಗಿ ಅಲ್ಲಿಂದ ಇದನ್ನ ಈ ಕೂಡಲೇ ಕ್ರಮ ಜರುಗಿಸ್ಬೇಕು. ಪದನಾಮಗಳು ಹಾಕದೆ ಇವ್ರು ಹಗಲ್ದೋರಡೆ ಮಾಡ್ತಾ ನಾವು ಎಲ್ಲ ಒಟ್ಟಿರ್ತೀರಿ. ಒಟ್ಟಿದಾಗ ನೋಡಿದಾಗ ಅಲ್ಲಿ ಒಬ್ಬರ ಹತ್ರ 500 ರೂಪಾಯಿ ವಸೂಲಿ ಮಾಡ್ತಾ ಇರ್ತಾರೆ. ಆ ಡ್ರೈವರ್ ಕಣ್ಣಲ್ಲಿ ನೀರು ಹಾಕಿದಾಗ ನಾವು ಅಲ್ಲಿಗೆ ಹೋಗ್ತೀರಿ. ಅಲ್ಲಿಗೆ ಹೋಗಿದಾಗ ಒಬ್ಬ ಇನ್ಸ್ಪೆಕ್ಟರು
ಗೌರ್ಮೆಂಟ್ ಎಂಪ್ಲಾಯ್ ಯಾವ ರೀತಿ ನಡ್ಕೊಬೇಕಾಯ್ತು ಆ ರೀತಿ ನಡ್ಕೊಂಡಿಲ್ಲ. ಒಬ್ಬ ಸಾರ್ವಜನಿಕರನ್ನ ಸೌಜನ್ಯವಾಗಿ ನಡ್ಕೊಂತಾರೆ, ಎಲ್ಲರೂ ಸೌಜನ್ಯವಾಗಿ ನಡ್ಕೊಂತಾರೆ. ಈ ವ್ಯಕ್ತಿ ಸೌಜನ್ಯಕ್ಕೆ ಏನು ಪ್ರಶ್ನೆಯನ್ನ, ಸೌಜನ್ಯಕ್ಕೆ ಕ್ವಶನ್ ಮಾರ್ಕ್ ಅಂದ್ರೆ ಇದೇ ವ್ಯಕ್ತಿ ಇನ್ಸ್ಪೆಕ್ಟರ್ ಅನ್ಬೋದು. ಹಾಗಾಗಿ ಸಾರ್ವಜನಿಕರೇ, ಇಂತಹ ಅಧಿಕಾರಿಗಳನ್ನ ನಾವು ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸಾರ್ವಜನಿಕರೇ, ನೀವೆಲ್ಲ ಎಚ್ಚೆತ್ಕೊಳ್ಳಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಕಡಿವಾಣ ಹಾಕ್ಲೇಬೇಕು ನೀವು. ಇಲ್ಲ ಅಂದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬದುಕಕ್ಕೂ ಆಗೋದಿಲ್ಲ ಈ ಭ್ರಷ್ಟಾಚಾರದಲ್ಲಿ. ಇದನ್ನ ರಾಮಲಿಂಗಾರೆಡ್ಡಿ ಅವ್ರಿಗೂ ತಲುಪೋವರೆಗೂ ಪ್ರತಿಯೊಬ್ಬರು ಶೇರ್ ಮಾಡಿ. ಯಾಕಂದ್ರೆ ಮಿನಿಸ್ಟರ್ ಅವರೇ, ನೀವನ್ನೇ ಎಚ್ಚೆತ್ಕೊಳ್ಳಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ತನಿಖೆ ಮಾಡಿಸಿ ಒಳಗಡೆ ಹಾಕಿ. ಇಲ್ಲದಿದ್ದಲ್ಲಿ ಏನಿದ್ರಲ್ಲಿ ನಿಮ್ಮದು ಮರ್ಮ ಇದೆ ಅನ್ನೋದು ನನ್ಗೆ ಅನುಮಾನ ಬಂದ್ಬಿಟ್ಟಿದೆ. ಯಾಕಂದ್ರೆ ಅಧಿಕಾರಿಗಳು ಈ ಮಟ್ಟಕ್ಕೆ ಡಿಸ್ಕೋ ಡ್ಯಾನ್ಸ್ ಆಡ್ತಾ ಇದಾರೆ ಅಂದ್ರೆ ಡ್ಯಾನ್ಸ್ ಆಡ್ತಾ ಇದಾರೆ ರೋಡಲ್ಲಿ ಅಂದ್ರೆ ಅಧಿಕಾರಿಗಳಿಗೆ ನಿಮ್ಮ ಬೆಂಬಲ ಅಂದ್ರೆ ನಿಮ್ಮ ಬಲ ಇಲ್ಲದೆ ಇವ್ರು ಈ ತರ ಮಾಡೋದಿಲ್ಲ ಅನ್ನೋದನ್ನ ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಕೂಡಲೇ ಇಂತಹ ಅಧಿಕಾರಿಗಳನ್ನ ಕಡಿವಾಣ ಹಾಕಿ. ನೀವು ಒಳ್ಳೆ ಮಿನಿಸ್ಟರ್ ಅಂತ ನಮಗೂ ಗೊತ್ತಿದೆ. ಹಾಗಾಗಿ ಈ ವಿಡಿಯೋ ನೋಡಿದ ತಕ್ಷಣ ಈ ಕೂಡಲೇ ಎಚ್ಚೆತ್ಕೊಂಡು ಇಂಥ ಅಧಿಕಾರಿಗಳನ್ನ, ಇದು ತುಮಕೂರಿಗೆ ಬರ್ಬೋದು, ಇದೇನು RTO, ಈ ಅಧಿಕಾರಿಗಳನ್ನ ಕಡಿವಾಣ ಹಾಕಿ ಅಂತ ಹೇಳ್ತಾ ನನ್ನ ಮಾತನ್ನ ನಮ್ಮ KRS ಸೈನಿಕರ ಎಲ್ಲರೂ ಸೇರಿ ನಮಗೆ ಒಂದು ಮಾತು ತಿಳಿಸ್ತಾ ಇದ್ದೀರಿ. ಕಿವಿ ಮಾತು ಅಂತ ತಿಳ್ಕೊಳ್ಳಿ ಸರ್. ದಯವಿಟ್ಟು ನಮ್ಮ ಮಿನಿಸ್ಟರ್ ಅವರೇ, ರಾಮಲಿಂಗಾರೆಡ್ಡಿ ಅವರೇ, ರಾಷ್ಟ್ರ ಹೇಳ್ತಾ ಇದ್ದೀರಿ. ಇದನ್ನ ನಿಮಗೆ ತಲುಪಿಸೋರ್ಗು ಶೇರ್ ಮಾಡ್ತಾರೆ. ನೀವು ಇದನ್ನ ಈ ಕೂಡಲೇ ನೋಡಿ ಇದನ್ನ ಈ ಅಧಿಕಾರಿಗಳ ಮೇಲೆ ಒಂದು ತನಿಖೆ ಮಾಡಿಸಿ ಈ ಕಡು ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟ ಹಾಕಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.